ನೀವೇನೇನ್ ಆಟ ಆಡ್ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಆಟ? ಎಂತ ಆಟ? ವಾಲಿಬಾಲ, ಖೋಖೋವ? ಇನ್ನೊಂದೇ ಒಂದು ಮಾತು, ತಮಾಷೆಗೆ ಅಂತ ಆಡಿದ್ರು ಪರಿಣಾಮ ಊರವ್ರ ಕೈಲಿರುತ್ತೆ. ಅಲ್ಲ ಸರ್, ಮಕ್ಕಳಿಗೆಲ್ಲ ಪಾಠ ಮಾಡೋ ಟೀಚರ್ಗಳಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ. ಅಂತ ನೀವೇ ಆ ನಾಯಿಗಳ ಜೊತೆ ಸೇರ್ಕೊಂಡು ಹೊಲಸ್ ತಿಂದ್ಬಿಟ್ರಲ್ಲ. ಛೇ, ನನ್ನನ್ನೇ ಕೊಲ್ಸಕ್ ಟ್ರೈ ಮಾಡ್ಬಿಟ್ರಲ್ಲ. ಎಂತ ನೀವು ಆ ಹಾಫ್ ಮಾರ್ಡರ್ ಅಪವಾದನ್ನ ನನ್ನ ಮೇಲೆ ಹೋಗ್ತದ? ಬೈ, ನೀವು ಎಂಥದೋ ಮಾತಾಡ್ತಾನೆ ಇಷ್ಟೊಂದು ಸುಮ್ಮನೆ ಕಡೆ ನೀವು ಹಂಗಿದಲ್ಲ ಹೇಳ್ಬೇಡಿ, ಸರಿಯತ್ತಿಲ್ಲ. ಹೌದಾ? ಪಟೇಲನ್ ಗೋಡನ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ದು, ಅಲ್ಲಿ ಅವನ ನಾಯಿಗಳಿಂದ ನನ್ನನ್ನು ಕೊಲ್ಸೋ ಪ್ರಯತ್ನ ಪಟ್ಟಿದ್ದು, ಇದನ್ನೆಲ್ಲ ನಾನಾಗೆ ಹೇಳಿ ಮಾಡಿಸ್ಕೊಂಡ ಸರ್. ವೈ ಅದಕ್ಕೂ ನಮಗೂ ಎಂತ ಸಂಬಂಧವಿಲ್ಲ. ನೀವು ಯಾರು ಎಂತೆಲ್ಲ ಹೇಳ್ತಾಳೆ, ನೀವು ಅದನ್ನೆಲ್ಲ ಕೇಳಬೇಡಿ. ಯಾರು ಯಾಕೆ ಸರ್ ಹೇಳಬೇಕು? ಬೇವ್ತಿರೋ ನಿಮ್ಮ ಹಣೆ, ಹೆದರಿರೋ ಕಣ್ಗಳು, ವಿಷ ತುಂಬಿಕೊಂಡಿರೋ ನಿಮ್ಮ ನಾಲ್ಗೆ, ಮನಸ್ಸು, ಇದೆಲ್ಲ ಸಾಕ್ಷಿ ಇದೆಯಲ್ಲ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಛೇ, ಊರಿನ ಬಗ್ಗೆ ಕಾಳಜಿ ಅನುಕಂಪ ಇರೋರು ಮಾಡೋ ಕೆಲಸನ ಇದು? ಕೆಲಸದಿಂದ ತೆಗ್ಸಕ್ ಟ್ರೈ ಮಾಡಿದ್ರೆ ಆಗ್ಲಿಲ್ಲ. ಪಾಪ ಮಕ್ಕಳಿಗೆ ಬಿಸಿ ಊಟ ತಪ್ಸೋಕ್ ಟ್ರೈ ಮಾಡಿದ್ರಿ, ಅದೂ ಆಗ್ಲಿಲ್ಲ. ಈಗ ನನ್ನನ್ನು ಕೊಲ್ಸೋಕೆ ಟ್ರೈ ಮಾಡಿದ್ರಿ, ಆದ್ರೆ ಏನ್ ಮಾಡೋದು? ಅದೂ ಆಗ್ಲಿಲ್ವೇ? ಒಂದು ಹೇಳ್ತೀನಿ ಕೇಳಿ, ರಾವಣನಿಗಿಂತ ರಾವಣನ ಜೊತೆ ಇದ್ರಲ್ಲ, ಅವ್ರ ಕಥೆನೇ ಬೇಗ ಮುಗ್ದಿದ್ದು. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ. ಹಾ, ಏಯ್ ಹೇಳ್ರ ಮೇಲೆ. ಬೆಳಗ್ಗೆಯಿಂದ ಕರೆದು ಸುಸ್ತಾಯ್ತು ಯಜಮಾನ್ರೆ. ನಿಮ್ಮ ಮಾತೇ ಕೇಳ್ತಿಲ್ಲ, ಇನ್ನು ನಮ್ಮ ಮಾತು ಕೇಳ್ತಾರ ಅವರು? ಹೋಗ್ಲಿ, ಸ್ವಲ್ಪ ಊಟ ಏನಾದರೂ ಮಾಡಿದ್ನಾ? ಇಲ್ಲ ಯಜಮಾನ್ರೆ, ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ ಕೊನೆ. ಅದರ ನಂತರ ಒಂದು ಹನಿ ನೀರು ಸಹ ಕುಡಿಲಿಲ್ಲ. ಏನ್ರ ನೀವು ಹೊರಗಡೆ ಬರ್ದಿದ್ರೆ ಬೇಡ, ಒಂದು ಸ್ವಲ್ಪ ಊಟ ಏನಾದ್ರು ಒಳ್ಳೆ ಕಳ್ಸೋದಲ್ವೇನಾ? ನೆನ್ನೆಯಿಂದ ಹಸ್ಕೊಂಡಿದ್ದ ನಾನು. ಹೊರಗಡೆ ಬಂದರೆ ಊರವ್ರಿಗೆ ಹೇಗೆ ಮುಖ ತೋರಿಸ್ತೆ ಅಂತ ಚಿಂತೆ ಅವನಿಗೆ. ನಿಮ್ಮನ್ನು ನಂಬ್ಕೊಂಡ್ರೆ ರಾಜನ ಹೊರಗಡೆ ಬಂದ ಹಾಗೆ. ನೀವಂತೂ ಚೆನ್ನಾಗಿ ರಾಜೇಂದ್ರ ರಾಜೇಂದ್ರ ರಾಜೇಂದ್ರ, ಏನೋ ಹಠ ನಿಂದು? ರಾತ್ರಿ ನೋಡಿದ್ರೆ ಬಾಟ್ಲ್ ಮೇಲೆ ಬಾಟ್ಲ್ ಹಾಕಿ ಕುಡಿದಿರ್ತೀಯ. ಈಗ ಊಟ ಬಿಟ್ಟು ಮಕ್ಕಳ ತರ ಹಠ ಮಾಡ್ತಿದ್ಯಾ. ಹೊಟ್ಟೆ ಮೇಲೆ ಯಾಕೋ ಕೋಪಿಸ್ಕೋತಾ ಇದೆಯಾ? ನನ್ನ ಊಟ, ನೀರು, ನಿದ್ದೆ ಏನೂ ಬೇಡ. ನನ್ನ ಕಳೆದು ಹೋದ ಮಾನ ನನಗೆ ಬೇಕು ವಾಪಸ್ಸು. ಆ ಶಂಕರಣ್ಣ, ಶ್ರದ್ಧಾ, ಭುವನ್ ಅವರೆಲ್ಲ ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನೋ ಇದೇ ಸ್ಥಿತಿ ಅವರು ಅನುಭವಿಸ್ಬೇಕು. ಅಲ್ಲಿ ತನಕ ನಾನು ಊಟ, ನೀರು, ನಿದ್ದೆ ಏನೂ ಮಾಡಲ್ಲ. ಏನು ಬೇಡ, ಹೊರಟೋಗಿ. ಅಯ್ಯೋ, ಹೀಗೆ ಹಸ್ಕೊಂಡಿದ್ರೆ ನೀನ್ ಸತ್ತೋಗ್ತಿ ಕಣೋ. ನೀನೇ ಇಲ್ಲ ಅಂದ್ರೆ ಈ ಸೇಡ್ ಯಾರೋ ತೀರ್ಸ್ಕೊಳ್ಳೋದು? ಊಟ ಮಾಡೋ, ಬದುಕ್ಬೇಕಂದ್ರೆ ಊಟ ಮಾಡಬೇಕು. ಈಚೆ ಬಾ, ಬಾಗಿಲು ತೆಗಿಯೋ. ರಾಜೇಂದ್ರ, ರಾಜೇಂದ್ರ, ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಹೊರಗೆ ಬಾರೋ. ಊಟ ಮಾಡೋ. ಯಾಕೋ ಹಿಂಗೆ ಹಠ ಮಾಡ್ತೀಯ?
ಇಲ್ಲಿ ನಾನೇನೇ ಮಾತಾಡಿದ್ರು ವೇಸ್ಟು. ಇದಕ್ಕೆ ಏನು ಪರಿಹಾರ? ಏನು ಮಾಡಲಿ? ನಾನೀಗ ಏನು ಮಾಡಲಿ? ಅವಳು ಬರಬೇಕು. ಇವನಿಗೆ ಮತ್ತೆ ಹಳೆ ಕದರ್ ಬರಬೇಕಂದ್ರೆ ಅವಳನ್ನ ಕರೆಸ್ತೀನಿ. ಈಗಲೇ ಫೋನ್ ಮಾಡಿ.